Hello everyone, welcome to News Navigator program of Shankar IAS Academy. ಇವತ್ತಿನ ದಿನ ಜೂನ್ 3ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ಕವರ್ ಆಗಿದೆ ಅದನ್ನ ಅನಲೈಸ್ ಮಾಡ್ಕೊಳ್ಳೋಣ. ಸೊ ಕರೆಂಟ್ ಅಫೇರ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಸ್ಪೆಷಲಿ UPSC ಅಲ್ಲಿ ಈ ಸಾರಿ ಕರೆಂಟ್ ಅಫೇರ್ಸ್ ಜಾಸ್ತಿ ಕ್ವಶನ್ ಕೇಳಿದ್ದಾರೆ. ಹಂಗಂತ ನೆಕ್ಸ್ಟ್ ಇಯರ್ ಕೂಡ ಬರೀ ಕರೆಂಟ್ ಅಫೇರ್ಸ್ ಮೇಲಿನೇ ಕ್ವಶನ್ ಕೇಳ್ತಾರೆ ಅಂತ ಅಲ್ಲ. UPSC ಕ್ಯಾನ್ ನಾಟ್ ಬಿ ಪ್ರಿಡಿಕ್ಟೆಡ್ ಅಲ್ವಾ. ಲೈಕ್ ಅವ್ರು ಯಾವ ರೀತಿ ಆದ್ರೂ ಕ್ವಶನ್ಸ್ ನ ಕೇಳ್ಬೋದು, ಸ್ಟಾಟಿಕ್ ಪೋರ್ಷನ್ ಇಂದನಾದ್ರೂ ಕೇಳ್ಬೋದು, ಅಥವಾ ಕರೆಂಟ್ ಅಫೇರ್ಸ್ ಥ್ರೂ ಕೇಳ್ಬೋದು, ಅಥವಾ ಕರೆಂಟ್ ಅಫೇರ್ಸ್ ಮತ್ತೆ ಸ್ಟಾಟಿಕ್ ಪೋರ್ಷನ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕೂಡ ಕ್ವಶನ್ಸ್ ಗಳನ್ನ ಕೇಳಬಹುದಾಗುತ್ತೆ. ಬಟ್ ಬೀಂಗ್ ಅ ಸ್ಟೂಡೆಂಟ್ಸ್ ಯಾವಾಗ್ಲೂ ಕೂಡ ನಾವು ವರ್ಸ್ಟ್ ಕೇಸ್ ಅಲ್ಲಿ ಪ್ರಿಪೇರ್ ಆಗ್ಬೇಕಾಗತ್ತೆ. ಸೊ ಒಂದು ಸ್ಟೋನ್ ನ ಕೂಡ ನಾವು ಸ್ಕಿಪ್ ಮಾಡಿದ್ರೆ ಅದರಿಂದ ನಮ್ಗೆ ಆಲ್ಮೋಸ್ಟ್ 2-3 ಮಾರ್ಕ್ಸ್ ಗಳು ರೆಡ್ಯೂಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ಶಂಕರ IAS ಅಕಾಡೆಮಿ ಕಡೆಯಿಂದ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ಕನ್ನಡದಲ್ಲಿ ಅಂದ್ರೆ ಬೈಲಿಂಗ್ಯಲ್ ಲ್ಯಾಂಗ್ವೇಜ್ ಅಲ್ಲಿ UPSC ಪ್ರಿಪೇರ್ ಆಗೋ ತರ ಕರೆಂಟ್ ಅಫೇರ್ಸ್ ಸೀರೀಸ್ ಅನ್ನ ತರ್ತಾ ಇದೀವಿ. ಸೊ ಕನ್ನಡದಲ್ಲಿ ಅಥವಾ ಬೈಲಿಂಗ್ಯಲ್ ಅಲ್ಲಿ ಅಂತ ಹೇಳಿದ್ರೆ ಡೌಟ್ಸ್ ಇರುತ್ತೆ, ಸ್ಲೈಡ್ಸ್ ಕೂಡ ನೀವು ಕನ್ನಡದಲ್ಲಿ ಹಾಕ್ಬೋದಲ್ವಾ, ಅಥವಾ ಎಕ್ಸ್ಪ್ಲೈನ್ ಮಾಡುವಾಗ್ಲೂ ಕೂಡ ಕೆಲವೊಂದು ವರ್ಡ್ಸ್ ಗಳನ್ನ ನೀವು ಕನ್ನಡದಲ್ಲಿ ಹೇಳ್ಬಹುದಲ್ವಾ ಅಂತ ಎಲ್ಲ. ನಮ್ಗೆ ಎಕ್ಸಾಮ್ ಬರೋದು ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಪ್ರಿಲಿಮ್ಸ್. ಸೊ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಬರೋದ್ರಿಂದ ನಾವು ಯಾವಾಗ್ಲೂ ಕೂಡ ಓದುವಾಗ ಅದನ್ನ ಇಂಗ್ಲಿಷ್ ಅಲ್ಲಿ ಓದಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡಾಗ ನಮ್ಗೆ ಪ್ರಿಲಿಮ್ಸ್ ಅನ್ನ ಅಟೆಂಡ್ ಮಾಡಕ್ಕೆ ಈಸಿ ಆಗತ್ತೆ. ನೀವ್ ಯಾವಾಗ ಕನ್ನಡದಲ್ಲಿ ಮಾತ್ರ ಓದಿರ್ತೀರ ಆಗ ಪೇಪರ್ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಬರುತ್ತೆ. ಆಗ ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಈ ಸೀರೀಸ್ ಅಲ್ಲಿ ಸ್ಲೈಡ್ಸ್ ಎಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಹಾಗೆ ಎಕ್ಸ್ಪ್ಲನೇಷನ್ ಮಾಡುವಾಗ್ಲೂ ಕೂಡ ಯಾವ ವರ್ಡ್ ಗಳು ನಮಗ್ ಬೇಕಾಗತ್ತೆ ಅದನ್ನ ಇಂಗ್ಲಿಷ್ ಅಲ್ಲಿ ಕೊಡ್ಲಾಗತ್ತೆ. ಸೊ ಈ ಸೀರೀಸ್ ನಿಮ್ಗೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇಫ್ ಇನ್ ಕೇಸ್ ಯಾವ್ದಾದ್ರು ಒಳ್ಳೆ ಎಡಿಟೋರಿಯಲ್ಸ್ ಗಳಿದ್ರೆ ನಮ್ಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ಬೇಕಾಗಿದ್ರೆ ಆ ಎಡಿಟೋರಿಯಲ್ಸ್ ಗಳನ್ನ ಕೂಡ ಈ ಒಂದು ಸೀರೀಸ್ ನಲ್ಲಿ ಆಡ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಬಿಗಿನ್. ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್. ಸೊ ವಾಟ್ ಇಸ್ ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ಸ್, ಎಲ್ಲಿದೆ ಅಂತ ಹೇಳಿದ್ರೆ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇದು ಯುನೆಸ್ಕೋಸ್ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಗೆ ಸೇರಿರುವಂತಹ ಒಂದು ರೀಜನ್. ಸೊ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿದ್ರೆ ಯೂಶಲಿ ನಮ್ಗೆ ಹೇಗೆ ನ್ಯಾಷನಲ್ ಪಾರ್ಕ್ ಅಂದ್ರೆ ಒಂದು ರೀಜನ್ ನ ಕನ್ಸಿಡರ್ ಮಾಡ್ತೀವಿ ಅಲ್ಲ, ಹಾಗೆ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿದ್ರೆ ಒಂದು ಹ್ಯೂಜ್ ರೀಜನ್ which include ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಪ್ರೊಟೆಕ್ಟೆಡ್ ಏರಿಯಾ, ರಿಸರ್ವ್ ಫಾರೆಸ್ಟ್, ಈ ತರ ಬೇರೆ ಬೇರೆ ಏರಿಯಾಸ್ ಗಳನ್ನ ಕವರ್ ಮಾಡಿ ಒಂದು ರೀಜನ್ ನ, ಯಾವ ರೀಜನ್ ರಿಚ್ ಇನ್ ಬಯೋಡೈವರ್ಸಿಟಿ ಅಂತ ಇರುತ್ತೆ ಆ ರೀಜನ್ ನ ಐಡೆಂಟಿಫೈ ಮಾಡ್ತಾರಲ್ವಾ ಅದನ್ನ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿ ಕರೀತೇವೆ. ಸೊ ಟೋಟಲ್ ಇಂಡಿಯಾದಲ್ಲಿ 18 ಬಯೋಸ್ಪಿಯರ್ ರಿಸರ್ವ್ಸ್ ಇದೆ. ಅದರಲ್ಲಿ 13 ಬಯೋಸ್ಪಿಯರ್ ರಿಸರ್ವ್ಸ್ ಯುನೆಸ್ಕೋಸ್ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಗೆ ಆಡ್ ಆಗಿದೆ. ಸೊ ಈಗ ಯಾಕೆ ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ಸ್ ನ್ಯೂಸ್ ಅಲ್ಲಿದೆ? ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಇಲ್ಲೀಗಲ್ ಆಗಿ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ. ಹಾಗೆಯೇ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಸ್ಟ್ರಕ್ಚರಲ್ ಕನ್ಸ್ಟ್ರಕ್ಷನ್ಸ್. ಸೊ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ನಡೀತಾ ಇರುವಂತಹ ಇಲ್ಲೀಗಲ್ ಆಗಿ ಆಗ್ತಾ ಇರುವಂತಹದ್ದನ್ನ ಇಮಿಡಿಯೇಟ್ ಆಗಿ ರಿಮೂವ್ ಮಾಡ್ಬೇಕು. ಎನ್ಕ್ರೋಚ್ಮೆಂಟ್ ಆಗಿರಬಹುದು ಅಥವಾ ಕನ್ಸ್ಟ್ರಕ್ಷನ್ ಆಗಿರುವಂತದ್ದಾಗಿರ್ಬೋದು, ಅದನ್ನೆಲ್ಲ ಡೆಮಾಲಿಷನ್ ಮಾಡ್ಬೇಕು. ವೈ? ಬಿಕಾಸ್ ಇದೆಲ್ಲ ಕೂಡ ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ಸ್ ನ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾಸ್ ಒಳಗಡೆ ಇದೆ ಅಂತ ಹೇಳಿ. ಸೊ ವಾಟ್ ಇಸ್ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ? ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿದ್ರೆ ಇಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಇರುತ್ತೆ, ಇದರ ಸುತ್ತ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಕರೆಯಲಾಗುತ್ತೆ. ಇದು 10 ಕಿಲೋಮೀಟರ್ಸ್ ಆದ್ರೂ ಇರಬಹುದು, ಅದಕ್ಕಿಂತ ಕಡಿಮೆ ಆದ್ರೂ ಕೂಡ ಇರಬಹುದು. ಯಾಕೆ ಕಡಿಮೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದ ಥ್ರೆಟ್ ಲೆವೆಲ್ ಅಥವಾ ಬೇಸ್ಡ್ ಆನ್ ದ ಪ್ರೊಟೆಕ್ಷನ್ ಲೆವೆಲ್. ಆ ಒಂದು ರೀಜನ್ಗೆ ಎಷ್ಟು ಪ್ರೊಟೆಕ್ಷನ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಏನಾದ್ರೂ ಕಡಿಮೆ ಸ್ಪೀಸೀಸ್ ಇದೆ ಅಂತ ಹೇಳಿದ್ರೆ ಈ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಮೇ ವೇರಿ ಟು 5 ಕಿಲೋಮೀಟರ್ ಆಸ್ ವೆಲ್. ಸೊ ಅಪ್ ಟು 10 ಕಿಲೋಮೀಟರ್ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ರೆಕಗ್ನೈಸ್ ಮಾಡ್ತಾರೆ. ಅದರಲ್ಲಿ ನಾವು ಕಡಿಮೆನೂ ಎಸ್ಟಾಬ್ಲಿಷ್ ಮಾಡಬಹುದು ಅಥವಾ ಜಾಸ್ತಿ ಕೂಡ ಮಾಡಬಹುದಾಗತ್ತೆ.
ಸೊ ಇದು ಬ್ಯಾಕ್ ಗ್ರೌಂಡ್ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂದ್ರೆ ಏನು, ಮತ್ತೆ ಬಯೋಸ್ಪಿಯರ್ ರಿಸರ್ವ್ ಅಂದ್ರೆ ಏನು ಅಂತ. ಸೊ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಕೂಡ ಗೊತ್ತಾಯ್ತು. ಈಗ ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ ಎಲ್ಲಿದೆ ಅಂತ ಹೇಳಿದ್ರೆ ಇದನ್ನ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಾವು ಕಾಣಬಹುದಾಗತ್ತೆ. ಸದರ್ನ್ ಮೋಸ್ಟ್ ರೀಜನ್ ಆಫ್ ದ ವೆಸ್ಟರ್ನ್ ಘಾಟ್ಸ್. ಸೊ ಸದರ್ನ್ ಮೋಸ್ಟ್ ರೀಜನ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿದ್ರೆ ಯಾವ ಯಾವ ಸ್ಟೇಟ್ಸ್ ಗಳಿದೆ? ತಮಿಳುನಾಡು ಅಂಡ್ ಕೇರಳ. ಸೊ ಈ ಎರಡು ಸ್ಟೇಟ್ಸ್ ಗಳ ನಡುವೆ ಇರುವಂತದ್ದೇ, ಅಂದ್ರೆ ಎರಡು ಸ್ಟೇಟ್ಸ್ ಗಳ ಬಾರ್ಡರ್ ಅಲ್ಲಿ ಇರುವಂತದ್ದೇ ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್. ಸೊ ವೆಸ್ಟರ್ನ್ ಘಾಟ್ಸ್ ಸದರ್ನ್ ಪಾರ್ಟ್ ಅಲ್ಲಿ ಇದೆ. 2001ರಲ್ಲಿ ಇದನ್ನ ಬಯೋಸ್ಪಿಯರ್ ಅಂತ ಹೇಳಿ ರೆಕಗ್ನೈಸ್ ಮಾಡ್ಲಾಗತ್ತೆ, ಎಸ್ಟಾಬ್ಲಿಷ್ ಮಾಡ್ಲಾಗತ್ತೆ 2001ರಲ್ಲಿ. 2001ರ ನಂತರ 2016ರಲ್ಲಿ ಯುನೆಸ್ಕೋಸ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಗೆ ಜಾಯಿನ್ ಆಗುತ್ತೆ ಇದು. ಸೊ 2016 ಅಲ್ಲಿ ಯುನೆಸ್ಕೋಸ್ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ರೆಕಗ್ನಿಷನ್ ತಗೊಳುತ್ತೆ. 2001ರಲ್ಲಿ ಭಾರತದಲ್ಲಿ ಇದನ್ನ ಬಯೋಸ್ಪಿಯರ್ ರಿಸರ್ವ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಭಾರತದಲ್ಲಿ ಯಾರು ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳಿದ್ರೆ ಬಯೋಸ್ಪಿಯರ್ ಕಮಿಟಿ ಅಂತ ಹೇಳಿದೆ, ಇಂಡಿಯನ್ ಬಯೋಸ್ಪಿಯರ್ ಕಮಿಟಿ ಅಂತ ಹೇಳ್ಬಿಟ್ಟು ಅದು ಈ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ ಗಳನ್ನ ರೆಕಗ್ನೈಸ್ ಮಾಡುತ್ತೆ. ಸೊ ಇದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಏರಿಯಾಸ್ ಗಳು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಶೆಂದುರೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಪೆಪ್ಪಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ನೇಯಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕಲಕಡ್ ಮುಂದತ್ತಿಯರ್ ಟೈಗರ್ ರಿಸರ್ವ್. ಸೊ ಒಟ್ಟು 4 ಪ್ರೊಟೆಕ್ಟೆಡ್ ಏರಿಯಾವನ್ನ ನಾವು ಅಗಸ್ತ್ಯಮಲೈ ಟೈಗರ್ ರಿಸರ್ವ್, ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ ಒಳಗಡೆ ನೋಡಬಹುದಾಗತ್ತೆ. ಎಸ್ಪೆಷಲಿ ಟೈಗರ್ ರಿಸರ್ವ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಯಾವ ಟೈಗರ್ ರಿಸರ್ವ್ ಇದೆ ಇದ್ರೊಳಗಡೆ? ಕಲ್ಲಕಡ್ ಮುಂದತ್ತುರೈ ಟೈಗರ್ ರಿಸರ್ವ್ ಇದೆ. ಸೊ ಈ ಒಂದು ರೀಜನ್ ಅಲ್ಲಿ ತುಂಬಾ ಹಳೇ ಟ್ರೈಬ್ಸ್ ಗಳನ್ನ ನೋಡ್ಬೋದಾಗುತ್ತೆ. ಸೊ ಟ್ರೈಬ್ಸ್ ಅನ್ನ ನೋಡೋದಕ್ಕಿಂತ ಮುಂಚೆ ಇಲ್ಲಿಯ ವೆಜಿಟೇಷನ್ ಹೇಗಿದೆ ಅಂತ ನೋಡೋಣ. ಸೊ ಇಲ್ಲಿಯ ವೆಜಿಟೇಷನ್ ಬಂದ್ಬಿಟ್ಟು ಟ್ರಾಪಿಕಲ್ ವೆಟ್ ಎವರ್ಗ್ರೀನ್ ಫಾರೆಸ್ಟ್ ಗಳಿದೆ, ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಇದೆ. ಸೊ ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಇದೆ ಮತ್ತೆ ಎವರ್ಗ್ರೀನ್ ವೆಟ್ ಎವರ್ಗ್ರೀನ್ ಫಾರೆಸ್ಟ್ ಇದೆ ಅಂತ ಹೇಳಿದ್ರೆ ರೈನ್ ಫಾಲ್ ಬಂದ್ಬಿಟ್ಟು 100 ಇಂದ 200 ಮೀಟರ್ ತನಕ, 200 ಸೆಂಟಿಮೀಟರ್ ತನಕ ಆಗುತ್ತೆ ಅಂತ ಹೇಳ್ಬೋದು. ಕರೆಕ್ಟಾ? ನಂತರ ಇಲ್ಲಿ ನಾವು ಮೌಂಟೇನ್ ರೈನ್ ಫಾರೆಸ್ಟ್ ಮತ್ತೆ ಶೋಲಾ ಎಕೋಸಿಸ್ಟಮ್ ಅನ್ನ ಕೂಡ ನೋಡಬಹುದಾಗುತ್ತೆ ವೆಜಿಟೇಷನ್ ಪಾರ್ಟ್ ಅಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಕನಿಕಾರನ್ ಅಥವಾ ಇವರನ್ನ ಕನಿ ಟ್ರೈಬ್ಸ್ ಅಂತ ಕೂಡ ಕರೀತಾರೆ. ಕನಿಕಾರನ್ ಅನ್ನುವಂತಹ ಒಂದು ಟ್ರೈಬ್ ಅನ್ನ ನಾವು ಕಾಣಬಹುದಾಗತ್ತೆ ಎಲ್ಲಿ? ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ. ಸೊ ಇವರು ಪ್ರಪಂಚದಲ್ಲೇ ಯಾರೆಲ್ಲ ಓಲ್ಡೆಸ್ಟ್ ಟ್ರೈಬ್ಸ್ ಇದಾರಲ್ಲ ಅದ್ರಲ್ಲಿ ಒನ್ ಆಫ್ ದ ಟ್ರೈಬಲ್ ಗ್ರೂಪ್ ಅಂತಾನೆ ಹೇಳ್ಬೋದು ಕನಿಕಾರನ್ಸ್ ಗಳನ್ನ. ಸೊ ಈ ಕನಿಕಾರನ್ಸ್ ಗಳಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರೆ ಅಥವಾ ಹೆಡ್ ಆಫ್ ದ ರೀಜನ್ ಇರ್ತಾರೆ, ಅಂದ್ರೆ ಚೀಫ್ ಅಂತ ಹೇಳಿ ಕರಿತೀವಿ, ಟ್ರೈಬಲ್ ಚೀಫ್. ಆ ಟ್ರೈಬಲ್ ಚೀಫ್ ಅನ್ನ ಮುತ್ತುಕಾನಿ ಅಂತ ಹೇಳ್ತಾರೆ. ಸೊ ಟ್ರೈಬಲ್ ಚೀಫ್ ನ ಏನಂತ ಕರೀತಾರೆ? ಮುತ್ತುಕಾನಿ. ಯಾಕಂದ್ರೆ UPSC ಟರ್ಮಿನಾಲಜಿ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳುತ್ತೆ ಅಲ್ಲ. ಸೊ ಮುತ್ತುಕಾನಿ ಅಂತ ಹೇಳಿದ್ರೆ ಕನಿ ಟ್ರೈಬ್ಸ್ ಗಳ ಚೀಫ್ ಯಾರಿದ್ದಾರೆ ಅವರನ್ನ ಮುತ್ತುಕಾನಿ ಅಂತ ಹೇಳಿ ಕರಿತೇವೆ. ಅದೇ ರೀತಿಯಲ್ಲಿ ಇಲ್ಲಿ ವಿಲಿಕಾನಿ ಅಂತ ಹೇಳಿ ನೋಡ್ಬೋದು. ವಿಲಿಕಾನಿ ಅಂದ್ರೆ ಕನ್ವೇಯರ್ ಅಂತ, ಸಾರಿ ಕನ್ವೆನರ್ ಅಂತ. ನೆಕ್ಸ್ಟ್ ಪಿಲಾತಿ. ಪಿಲಾತಿ ಅಂದ್ರೆ ಪ್ರೀಸ್ಟ್ ಮತ್ತೆ ಫಿಸಿಷಿಯನ್ ಇರ್ತಾರಲ್ಲ ಅವರಿಗೆ ಪಿಲಾತಿ ಅಂತ ಹೇಳಿ ಕರೀಲಾಗತ್ತೆ. ನಂತರ ಇವರ ಅಕ್ಯುಪೇಷನ್ ಏನು ಅಂತ ಹೇಳಿದ್ರೆ ಫಾರೆಸ್ಟ್ ಪ್ರೊಡ್ಯೂಸರ್, ಹನಿ ಆಗಿರ್ಬೋದು, ಬಿ ವ್ಯಾಕ್ಸ್ ಆಗಿರ್ಬೋದು ಅಥವಾ ಮೈನರ್ ಫಾರೆಸ್ಟ್ ಪ್ರೊಡಕ್ಷನ್ಸ್ ಆಗಿರ್ಬೋದು, ಇದನ್ನ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಮೇಜರ್ ಆಗಿ ಹ್ಯಾಂಡಿಕ್ರಾಫ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇವರು ಮಾತಾಡುವಂತಹ ಭಾಷೆ ಬಂದು ತಮಿಳ್ ಮತ್ತೆ ಮಲಯಾಳಂ. ಯಾಕೆ? ತಮಿಳ್ ಮತ್ತೆ ಕೇರಳ ರೀಜನ್ ಅಲ್ಲಿ ಇದಾರಲ್ವಾ, ಅದಕ್ಕೆ ತಮಿಳ್ ಮತ್ತೆ ಮಲಯಾಳಂ ಮಾತಾಡ್ತಾರೆ. ನೆಕ್ಸ್ಟ್ ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ ಬಗ್ಗೆ ಒಂದು MCQ ಅನ್ನ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಟ್ ಈಸ್ ಅ ಟ್ರಾನ್ಸ್ ಸ್ಟೇಟ್ ಪ್ರೊಟೆಕ್ಟೆಡ್ ಲ್ಯಾಂಡ್ಸ್ಕೇಪ್ ಸ್ಪ್ಯಾನಿಂಗ್ ಅಕ್ರಾಸ್ ಕರ್ನಾಟಕ, ಕೇರಳ, ತಮಿಳುನಾಡು. ಸೊ ಸ್ಪ್ಯಾನಿಂಗ್ ಅಕ್ರಾಸ್ ಕರ್ನಾಟಕ, ಕೇರಳ, ತಮಿಳುನಾಡು ಅಲ್ಲ, ಸ್ಪ್ಯಾನಿಂಗ್ ಅಕ್ರಾಸ್ ತಮಿಳುನಾಡು ಮತ್ತೆ ಕೇರಳ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇದು, ಇಟ್ ಕಾರ್ಪೊರೇಟ್ಸ್ ದ ಕಲ್ಲಕಾಡ್ ಮದುತ್ತರೈ ಟೈಗರ್ ರಿಸರ್ವ್ ವಿತ್ ಇನ್ ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಬೌಂಡ್ರೀಸ್. ಇದು ಕರೆಕ್ಟ್. ನೆಕ್ಸ್ಟ್,
The Kanikaran tribe, recognized among the oldest surviving tribes globally, resides within this landscape. ಇದು ಕೂಡ ಸರಿಯಾದ ಉತ್ತರ. So answer ಬಂದು 2 and 3 is the right answer for this question. Next, yellow throated marten. ಯೆಲ್ಲೋ ಥ್ರೋಟೆಡ್ ಮಾರ್ಟಿನ್ ಏನಕ್ಕೆ ಇದು ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಅಸ್ಸಾಮಲ್ಲಿರುವಂತಹ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿರೋದು? ಅಸ್ಸಾಮಲ್ಲಿರೋದು. ಅಸ್ಸಾಮಲ್ಲಿರುವಂತಹ ಈ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಮೊದಲ ಬಾರಿಗೆ ಯೆಲ್ಲೋ ಥ್ರೋಟೆಡ್ ಮಾರ್ಟನ್ ನ ಐಡೆಂಟಿಫೈನ ಮಾಡಿದ್ದಾರೆ. ಅದಕ್ಕೆ ಈ ಒಂದು ಸ್ಪೀಸಿಸ್ ನ್ಯೂಸ್ ಅಲ್ಲಿದೆ. ಸೊ ಯೆಲ್ಲೋ ಥ್ರೋಟೆಡ್ ಮಾರ್ಟನ್, ಇದನ್ನ ಕಾರ್ಜಾ ಅಂತ ಕೂಡ ಕರೀಲಾಗುತ್ತೆ. ಕಾರ್ಜಾ ಅಂತ ಕೂಡ ಕರೀತಾರೆ ಲೋಕಲಿ ಇದನ್ನ. ಇದು ಎಲ್ಲೆಲ್ಲ ಕಾಣಸಿಗುತ್ತೆ ಅಂತ ಹೇಳಿದ್ರೆ ಸದರ್ನ್ ಮತ್ತೆ ಈಸ್ಟರ್ನ್ ಏಷ್ಯಾದಲ್ಲಿ ಕಾಣಸಿಗುತ್ತೆ. ಇನ್ನ ಥ್ರೂಔಟ್ ದ ಹಿಮಾಲಯಾಸ್ ಬೆಲ್ಟ್, ಹಿಮಾಲಯ ಬೆಲ್ಟ್ ಇದೆಯಲ್ಲ ಅಲ್ಲೂ ಕೂಡ ಸಿಗುತ್ತೆ. ಅಂಡ್ ಇಂಡೋನೇಷಿಯಾ, ಕೊರಿಯನ್ ಪೆನಿನ್ಸುಲಾ, ಚೀನಾ, ರಷ್ಯನ್ ಬಾರ್ಡರು, ಈ ರೀತಿಯಾದಂತಹ ರೀಜನ್ಸ್ ಅಲ್ಲಿ ಸಿಗುತ್ತೆ. ಫಾರ್ ಸೌತ್ ಆಸ್ ಇಂಡೋನೇಷಿಯಾ, ಫಾರ್ ನಾರ್ತ್ ಆಸ್ ಕೊರಿಯನ್ ಪೆನಿನ್ಸುಲಾ ಮತ್ತೆ ಚೈನೀಸ್ ರಷ್ಯನ್ ಬಾರ್ಡರ್ ಅಲ್ಲಿ ಈ ಒಂದು ಯೆಲ್ಲೋ ಥ್ರೋಟೆಡ್ ಮಾರ್ಟನ್ ನ ನೋಡ್ಬೋದಾಗತ್ತೆ. ಸೊ ಇದು ಯೂಶಲಿ ಕೋನಿಫೆರಸ್ ಟ್ರೀಸ್ ಗಳಲ್ಲಿ ಮತ್ತೆ ಬ್ರಾಡ್ ಲೀಫ್ಡ್ ಫಾರೆಸ್ಟ್ ಗಳಲ್ಲಿ, ಅಂದ್ರೆ ಅದಕ್ಕೆ ಮೌಂಟೇನ್ ಫಾರೆಸ್ಟ್ ಮತ್ತೆ ಟ್ರಾಪಿಕಲ್ ಡ್ರೈ ಅಂಡ್ ಮಾಯಿಸ್ಟ್ ಫಾರೆಸ್ಟ್ ಗಳು ಬೇಕಾಗಿರುತ್ತೆ ಬದುಕೋದಕ್ಕೆ. ನಾಟ್ ಅ ಎವರ್ಗ್ರೀನ್ ಫಾರೆಸ್ಟ್. ಮಾಯಿಸ್ಟ್ ಫಾರೆಸ್ಟ್, ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ನ ಅವಶ್ಯಕತೆ ಇರುತ್ತೆ. ಬ್ರಾಡ್ ಲೀಫ್ ಬೇಕು ಮತ್ತೆ ಮೌಂಟೇನ್ ಫಾರೆಸ್ಟ್ ಗಳ ಅವಶ್ಯಕತೆ ಇರುತ್ತೆ ಇದು ಜೀವನವನ್ನ ಮಾಡ್ಲಿಕ್ಕೆ. ಐಯುಸಿಎನ್ ಕೆಟಗರಿಯಲ್ಲಿ ಲೀಸ್ಟ್ ಕನ್ಸರ್ನ್ ಅನ್ನುವಂತಹ ಏರಿಯಾ ಅಲ್ಲಿ ಇಟ್ಟು ಈ ಒಂದು ಸ್ಪೀಸಿಸ್ ಅನ್ನ ಪ್ರೊಟೆಕ್ಟ್ ಮಾಡಲಾಗ್ತಿದೆ. ನೆಕ್ಸ್ಟ್ MCQ ಅನ್ನ ನೋಡೋಣ ಇದರ ಬಗ್ಗೆ. Consider the following statement regarding the yellow-throated marten recently sighted in Kaziranga. It is carnivorous mammal belonging to the cat family, Felidae family. ಇದು Felidae ಫ್ಯಾಮಿಲಿಗೆ ಸೇರಿರುವಂತಹದ್ದಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್, its global distribution ranges continuously from subcontinental Himalaya down part of the insular Indonesia. ಇದು ಕೂಡ ಕರೆಕ್ಟ್. ನೆಕ್ಸ್ಟ್, ಇಟ್ ಹೋಲ್ಡ್ಸ್ ಅನ್ ಎಂಡೇಂಜರ್ಡ್ ಸ್ಟೇಟಸ್ IUCN ರೆಡ್ ಲಿಸ್ಟ್. ಇದು ಎಂಡೇಂಜರ್ಡ್ ಅಲ್ಲಿ ಇಲ್ಲ, ಲೀಸ್ಟ್ ಕನ್ಸರ್ನ್ ಅಲ್ಲಿ ಇದೆ. ಕರೆಕ್ಟಾ? ಸೊ ಹಾಗಾಗಿ ಆನ್ಸರ್ ಬಂದು 2 ಓನ್ಲಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ದ ಅಟ್ಮಾಸ್ಫಿಯರಿಕ್ ಬೊಲೈಟ್ಸ್. ಸೊ ಏನಿದು ಬೊಲೈಟ್ಸ್? ಟರ್ಮಿನಾಲಜಿ ಬೇಸ್ಡ್ ಕ್ವಶನ್, UPSC ಫೇವ್ರೆಟ್ ಪಾರ್ಟ್. ಕರೆಕ್ಟ್ ಅಲ್ಲ? ಸೊ ಬೊಲೈಟ್ಸ್ ಅಂದ್ರೆ ಏನು? ಬೊಲೈಟ್ಸ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಬೋಸ್ಟಾನ್ ಅಲ್ಲಿ ರೀಸೆಂಟ್ ಆಗಿ ಒಂದು ಬೂಮ್ ಸೌಂಡ್ ಅಥವಾ ತುಂಬಾ ಎಕ್ಸ್ಪ್ಲೋಷನ್ ಸೌಂಡ್ ಕೇಳಿ ಬಂದಿದೆ. ಸೊ ಇದನ್ನ ಮೇ ಬಿ ಬೊಲೈಡ್ ಅಂತ ಹೇಳಿ ಕನ್ಸಿಡರ್ ನ ಮಾಡಲಾಗಿದೆ. ಬೊಲೈಡ್ ಬ್ಲಾಸ್ಟ್ ಆಗಿರಬಹುದು ಅಂತ ಹೇಳಿ ಕನ್ಸಿಡರ್ ನ ಮಾಡಲಾಗಿದೆ. ಸೊ ವಾಟ್ ಎಕ್ಸಾಕ್ಟ್ಲಿ ಬೊಲೈಡ್? ನಮ್ಗೆ ಮಿಟಿಯಾರ್ಸ್ ಗೊತ್ತು. ಮಿಟಿಯಾರ್ಸ್ ಅಂತ ಹೇಳಿದ್ರೆ ಇದು ಒಂದ್ ಲೈಕ್ ಸ್ಟೋನ್ಸ್ ಅಲ್ಲ, ಲೈಕ್ ಅಟ್ಮಾಸ್ಫಿಯರ್ ಇಂದ ಕೆಳಗಡೆ ಬೀಳ್ತಾ ಇರುತ್ತೆ. ಆಗ ನಮ್ಗೆ ಮೀಸೋಸ್ಪಿಯರ್ ಇದೆ, ಅಲ್ಲಿ ಬರ್ನ್ ಆಗುತ್ತೆ, ಅಥವಾ ಬರ್ನ್ ಆಗಿಲ್ಲ ಅಂದ್ರೆ ಕೆಳಗಡೆ ಬಂದು ಬೀಳುತ್ತೆ. ಹೌದಲ್ಲ? ಸೊ ಅದೇ ತರ ಬೊಲೈಡ್ಸ್ ಅಂತ ಹೇಳಿದ್ರೆ, ಬೊಲೈಡ್ಸ್ ಅಂದ್ರೆ ಇದೊಂದು ಲಾರ್ಜ್ ಎಕ್ಸ್ಪೋನೆನ್ಷಿಯಲಿ ಬ್ರೈಟೆಸ್ಟ್ ದ್ಯಾನ್ ಮಿಟಿಯಾರ್ಸ್. ಮಿಟಿಯಾರ್ಸ್ ಗಿಂತ ಜಾಸ್ತಿ ಬ್ರೈಟ್ ಇರುತ್ತೆ ಮತ್ತೆ ತುಂಬಾನೇ ಫಾಸ್ಟ್ ಆಗಿ ಎಕ್ಸ್ಪ್ಲೋಡ್ ಆಗುತ್ತೆ ಕೂಡ. ಅಂಡ್ ಹೆವಿ ಫ್ಲಾಶ್ ಲೈಟ್, ಬ್ರೈಟ್ ಫ್ಲಾಶ್ ಲೈಟ್ ಅನ್ನ ಹೊಂದಿರುತ್ತೆ. ಅಂಡ್ ಒಕೇಶನಲಿ ಫ್ರಾಗ್ಮೆಂಟೆಡ್ ಮೆಟೀರಾಯ್ಡ್ಸ್ ಅರ್ತ್ ಗೆ ರೀಚ್ ಆಗುತ್ತೆ ಈ ರೀತಿಯ ಬೊಲೈಡ್ಸ್ ಗಳಲ್ಲಿ. ಸೊ ಇದನ್ನ ಬೊಲೈಡ್ಸ್ ಅಂತೀವಿ. ಬೊಲೈಡ್ಸ್ಗೂ ಮತ್ತೆ ಮೆಟೀರಾಯ್ಡ್ಸ್ಗೂ ಇರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಬೊಲೈಡ್ಸ್ ಗಳು ಗ್ರೇಟರ್ ಬ್ರೈಟ್ನೆಸ್ ಇರುತ್ತೆ, ಅಂದ್ರೆ ತುಂಬಾ ಬ್ರೈಟ್ ಆಗಿರುತ್ತೆ, ಮತ್ತೆ ಮೋರ್ ಡ್ರಾಮ್ಯಾಟಿಕ್ ವಿಷುವಲ್ ಎಫೆಕ್ಟ್ ಇರುತ್ತೆ. ಅಂಡ್ ಕ್ಯಾನ್ ಪ್ರೊಡ್ಯೂಸ್ ಲ್ಯಾಂಡ್ ಬೂಮ್ಸ್ ಆಸ್ ವೆಲ್. ಸೊ ಇದನ್ನ ಬೊಲೈಡ್ಸ್ ಅಂತ ಹೇಳಿ ಕರೀತೇವೆ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಬೊಲೈಡ್ ಅಂದ್ರೆ ಏನು ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು MCQ ಅನ್ನ ನೋಡೋಣ. In astronomical and atmospheric science, the term bolide refers to a low-density icy comet that stay locked within the inner orto clouds. ಇದು ಕೂಡ ರಾಂಗ್. ಇದು ಒಂದು ಐಸ್ ಅಲ್ಲ, ಲೈಕ್ ಬ್ರೈಟೆಸ್ಟ್ ಒನ್. ನೆಕ್ಸ್ಟ್, an exceptionally bright large meteoroid that
often explodes in the upper atmosphere producing sonic boom and brilliant flashes. ಇದು ಸರಿಯಾದಂತಹ ಉತ್ತರ. So option B is the right answer for this particular question. Next, Rudra M2 air launched missile. So ಏನಿದು ರುದ್ರಾ M2 missile? Defense Research and Development Organization, that is DRDO, and ಇಂಡಿಯನ್ ಏರ್ ಫೋರ್ಸ್ IAF ಈ ಎರಡು ಕೂಡ ಸೇರಿ ಈಗ ಏರ್ ಟು ಸರ್ಫೇಸ್ ಫ್ಲೈಟ್ ಅನ್ನ ಟೆಸ್ಟ್ ಮಾಡಿವೆ. ಸೊ ಆ ಫ್ಲೈಟ್ ಯಾವುದು? ಏರ್ ಟು ಸರ್ಫೇಸ್ ಫ್ಲೈಟ್ ರುದ್ರಾ M2. ಸೊ ರುದ್ರಾ M2 ಸಕ್ಸಸ್ಫುಲ್ ಆಗಿ ತನ್ನ ಟೆಸ್ಟ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದೆ. ರುದ್ರಾ M2 ಮಿಸೈಲ್ ಇದು ಇಂಡಿಜಿನಿಯಸ್ಲಿ ಅಥವಾ ಭಾರತದಲ್ಲೇ ಡೆವಲಪ್ ಮಾಡಿರುವಂತಹ ಸಾಲಿಡ್ ಪ್ರೊಪೈಲ್ಡ್ ಏರ್ ಲಾಂಚ್ಡ್ ಫ್ಲೈಟ್. ಇಟ್ ಈಸ್ ಅ ಸಾಲಿಡ್ ಪ್ರೊಫೈಲ್ಡ್ ಏರ್ ಲಾಂಚ್ಡ್ ಫ್ಲೈಟ್. ಭಾರತದಲ್ಲೇ ಡೆವಲಪ್ ಮಾಡಿರೋದು. ಸೊ ಯಾರು ಡೆವಲಪ್ ಮಾಡಿರೋದು ಅಂತ ಹೇಳಿದ್ರೆ DRDOದ ನೋಡಲ್ ಏಜೆನ್ಸಿ ಆಗಿರುವಂತಹ ಸೆಂಟರ್ ಇಮ್ರಾತ್ ಹೈದರಾಬಾದ್. ಇವರು DRDO ಜೊತೆ ಕೊಲಾಬರೇಷನ್ ಮಾಡ್ಬಿಟ್ಟು ಜೊತೆಗೆ ಅದರ್ ಸಿಸ್ಟರ್ ಎಸ್ಟಾಬ್ಲಿಷ್ಮೆಂಟ್ಸ್ ಜೊತೆ ಕೊಲಾಬರೇಷನ್ ಮಾಡ್ಬಿಟ್ಟು ರುದ್ರಾ M2 ಅನ್ನ ಡೆವಲಪ್ ಮಾಡಿದ್ದಾರೆ. ಸೊ ಇದರ ಫೀಚರ್ ಏನು ಅಂತ ಹೇಳಿದ್ರೆ ದಿಸ್ ಕ್ಯಾರಿ ಅ ವೇಟ್ ಅಪ್ ಟು 200 kg. 200 kg ತನಕ ವೇಟ್ ನ ಕ್ಯಾರಿ ಮಾಡಬಹುದು ಅಂಡ್ ಕೆಪಬಲ್ ಆಫ್ ಸ್ಟ್ರೈಕಿಂಗ್ ಟಾರ್ಗೆಟ್ ಡಿಸ್ಟೆನ್ಸ್ ಫ್ರಮ್ 300 ಕಿಲೋಮೀಟರ್. 300 ಕಿಲೋಮೀಟರ್ ಇದ್ದಾಗಲೇ ಟಾರ್ಗೆಟ್ ಅನ್ನ ರೆಕಗ್ನೈಸ್ ಕೂಡ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ. ರುದ್ರಾ M2 ಮಿಸೈಲ್ ಓಲ್ಡರ್ ಅಂದ್ರೆ ನಾವು ಹಳೆಯದಾಗಿ ರಷ್ಯನ್ ಆರಿಜಿನ್ ಇಂದ ತಂದಂತಹ ಹೈಬ್ರಿಡ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ರುದ್ರಾ M2 ಮಿಸೈಲು ಓಲ್ಡರ್ ರಷ್ಯನ್ ಆರಿಜಿನ್ ನ KH-31 ಅಂತ ಹೇಳ್ಬಿಟ್ಟು ನಾವು ತಗೊಂಡಿರ್ತೀವಿ. ಸೊ ಈ KH-31 ಆಂಟಿ ರೇಡಿಯೇಷನ್ ಮಿಸೈಲ್ ನ ರಿಪ್ಲೇಸ್ ಮಾಡಿದೆ. ಅಂಡ್ ರುದ್ರಾ M2 ಮಿಸೈಲ್ ಬಂದ್ಬಿಟ್ಟು ಒಂದು ಹೈಬ್ರಿಡ್ ಸಿಸ್ಟಮ್. ಯಾಕೆ ಅಂತ ಹೇಳಿದ್ರೆ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಡಿಫರೆಂಟ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಹೊಂದಿದೆ. GPS ಆಗಿರ್ಬೋದು ಅಥವಾ ಇನಿಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಆಗಿರ್ಬೋದು. ಹೀಗೆ ಬೇರೆ ಬೇರೆ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಹೊಂದಿರೋದ್ರಿಂದ ಇದನ್ನ ಹೈಬ್ರಿಡ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೊ ಇದಕ್ಕೆ ಕ್ವಶನ್ ನೋಡ್ಕೊಳ್ಳೋಣ. With reference to the indigenously developed Rudra M2 missile system, consider the following statement. It is a liquid fueled submarine launched ballistic missile engineered for deep anti-ship operation. So ಇದಲ್ಲ, ಯಾಕಂದ್ರೆ ಇದು ಸಾಲಿಡ್ ಪ್ರೊಪೆಲೆಂಟ್ ಮಿಷನ್. ಕರೆಕ್ಟ್ ಅಲ್ಲ? ಏರ್ ಫೋರ್ಸ್ ಥ್ರೂ ಇದನ್ನ ತಂದಿರೋದು. ಸೊ ಫಸ್ಟ್ ಆಪ್ಷನ್ ರಾಂಗ್. ಎರಡನೇದು, ಇಟ್ ಕ್ಯಾನ್ ಅಟೈನ್ ಅ ಪೀಕ್ ವೆಲಾಸಿಟಿ ಆಫ್ ಮ್ಯಾಕ್ 5.5 ಅಂಡ್ ಪೊಸೆಸಸ್ ಅನ್ ಆಪರೇಷನಲ್ ಸ್ಟ್ರೈಕ್ ರೇಂಜ್ ಅಪ್ರಾಕ್ಸಿಮೇಟ್ಲಿ 300 ಕಿಲೋಮೀಟರ್. ಈ ಸ್ಟೇಟ್ಮೆಂಟ್ ಕರೆಕ್ಟ್. ನೆಕ್ಸ್ಟ್, ಇಟ್ಸ್ ಗೈಡೆನ್ಸ್ ಮೆಕ್ಯಾನಿಸಮ್ ಫೀಚರ್ ಅ ಪ್ಯಾಸಿವ್ ಹೋಮಿಂಗ್ ಹೆಡ್ ಇಂಜಿನಿಯರಿಂಗ್ ಟು ಟಾರ್ಗೆಟ್ ಎನಿಮಿ ರೇಡಿಯೋ ಫ್ರೀಕ್ವೆನ್ಸಿ ಎಮಿಷನ್. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 2 and 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮಿಷನ್ ಸೆನ್ಹೆಜಾರಿ. ಏನಿದು ಮಿಷನ್ ಸೆನ್ಹೆಜಾರಿ ಅಂತ ಹೇಳಿ ನೋಡ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾ ಇಂಪಾರ್ಟೆಂಟ್. ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಥವಾ PIB ಅಲ್ಲಿ ಇದೆ. ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಮಿಷನ್ ಸೆನ್ಹೆಜಾರಿಯನ್ನ ಲಾಂಚ್ ಮಾಡಿದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಎಂಟೈರ್ ಮುಗಾ ಸಿಲ್ಕ್ ಇದೆಯಲ್ಲ, ಸಿಲ್ಕ್ ಅಲ್ಲಿ ಮುಗಾ ಕೂಡ ಒನ್ ಆಫ್ ದ ವೆರೈಟಿ. ಸೊ ಈ ಮುಗಾ ಸಿಲ್ಕ್ ಅನ್ನ ಸಪ್ಲೈ ಚೈನ್ ಅಥವಾ ವ್ಯಾಲ್ಯೂ ಚೈನ್ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ ಅನ್ನ ತಗೊಬಂದಿದೆ. ಸೊ ವಾಟ್ ಇಸ್ ಮುಗಾ ಸಿಲ್ಕ್? ಮುಗಾ ಸಿಲ್ಕ್ ಅಂತ ಹೇಳಿದ್ರೆ ಇದು ನ್ಯಾಚುರಲ್ ಆಗಿ ಭಾರತದಲ್ಲಿ ಬೆಳೀತಾ ಇರುವಂತಹ ಸಿಲ್ಕ್ ಅಲ್ಲಿ ಒನ್ ಆಫ್ ದ ವೆರೈಟಿ. ಸೊ ಇದು ಫೇಮಸ್ ಯಾಕೆ ಅಂತ ಹೇಳಿದ್ರೆ ಇದು ವರ್ಡ್ಸ್ ಓನ್ಲಿ ನ್ಯಾಚುರಲಿ ಪ್ರೊಡ್ಯೂಸ್ಡ್ ಗೋಲ್ಡನ್ ಸಿಲ್ಕ್ ಅಂತಾನೆ ಹೇಳ್ಬೋದಾಗತ್ತೆ. ಅದಕ್ಕೆ ಭಾರತದಲ್ಲಿ 2007ರಲ್ಲಿ ಸಿಕ್ಕಂತಹ ಮೊದಲನೇ, ಅಂದ್ರೆ ಸಿಲ್ಕ್ ಅಲ್ಲಿ ವೆರೈಟೀಸ್ ಇದೆ ಅಲ್ಲ, ಒಟ್ಟು 5 ವೆರೈಟೀಸ್ ಇದೆ. ಅದರಲ್ಲಿ ಒನ್ ಆಫ್ ದ ಸಿಲ್ಕ್ ವೆರೈಟಿ ಬಂದು ಮುಗಾ ಸಿಲ್ಕ್. ಈ ಮುಗಾ ಸಿಲ್ಕ್ಗೆನೆ ಭಾರತದಲ್ಲಿ ಮೊದಲ ಬಾರಿಗೆ ಸಿಲ್ಕ್ ವೆರೈಟಿಯಲ್ಲಿ GI ಟ್ಯಾಗ್ ಅನ್ನ ಕೊಡ್ಲಾಗುತ್ತೆ 2007ರಲ್ಲಿ. ಅಂಡ್ ಮೇಜರ್ ಆಗಿ ಇದನ್ನ ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಅಸ್ಸಾಂ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. 90% ಆಫ್ ದ ಪ್ರೊಡಕ್ಷನ್ ಅಸ್ಸಾಂ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇನ್ನ ಬೇರೆ ಬೇರೆ ಅದರ್ ವೆರೈಟಿ ಆಫ್ ಸಿಲ್ಕ್ ಅನ್ನ ನೋಡ್ಕೊಂಡ್ರೆ ಬೇರೆ ಯಾವ್ಯಾವ ಟೈಪ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಮಲ್ಬೆರಿ ಸಿಲ್ಕ್, ಕರ್ನಾಟಕ
ತಮಿಳುನಾಡು, ಆಂಧ್ರ ಪ್ರದೇಶ್ ಈ ರೀಜನ್ ಅಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ವೆರೈಟಿ ಬಂದ್ಬಿಟ್ಟು ಮಲ್ಬೆರಿ ಸಿಲ್ಕ್. 92% ಆಫ್ ದ ಇಂಡಿಯಾಸ್ ಪ್ರೊಡಕ್ಷನ್ ಮಲ್ಬೆರಿ ಸಿಲ್ಕ್ದು ಈ ಸ್ಟೇಟ್ಸ್ ಗಳಿಂದ ಆಗತ್ತೆ. ಟ್ರಾಪಿಕಲ್ ತಸಾರ್ ಅನ್ನ ಕೋಸಾ ಅಂತ ಕೂಡ ಕರೆಯಲಾಗುತ್ತೆ. ಇದು ಡಿಫ್ರೆಂಟ್ ವೆರೈಟಿ. ಯಾಕೆ ಅಂತ ಹೇಳಿದ್ರೆ ಗೋಲ್ಡನ್ ಕಲರ್ ಇರೋದಿಲ್ಲ ಅಥವಾ ವೈಟ್ ಕಲರ್ ಇರೋದಿಲ್ಲ. ಇದು ಯೂಶಲಿ ಕಾಪರ್ ಕಲರ್ಡ್ ಇರುವಂತಹ ಸಿಲ್ಕ್. ಸೊ ಕಾಪರ್ ಕಲರ್ಡ್ ಮತ್ತೆ ಕೋರ್ಸ್ ಸಿಲ್ಕ್ ಇದು. ಯೂಶಲಿ ಇಲ್ಲಿರುವಂತಹ ಸಿಲ್ಕ್ ವಾಮ್ಸ್ ಏನನ್ನ ಕನ್ಸ್ಯೂಮ್ ಮಾಡುತ್ತೆ ಅಂತ ಹೇಳಿದ್ರೆ ಅರ್ಜುನ ಟ್ರೀ ಮತ್ತೆ ಅಸಾನ್ ಟ್ರೀಯನ್ನ ಫೀಡ್ ಮಾಡುತ್ತೆ. ನಂತರ ಮೂರನೇದಾಗಿ ಓಕ್ ತಸಾರ್ ಅನ್ನ ನಾವು ಟೆಂಪರೇಟ್ ಕೋಸಾ ಅಂತ ಕರಿತೇವೆ. ಟೆಂಪರೇಟ್ ಕೋಸಾ ಯೂಶಲಿ ಹಿಮಾಲಯನ್ ರೀಜನ್ ಅಲ್ಲಿ ಇದನ್ನ ಬೆಳೆಯಲಾಗುತ್ತೆ. ಲೈಕ್ ಕಾಶ್ಮೀರಿಂದ ಮಣಿಪುರ್ ಬೆಲ್ಟ್ ಇದೆಯಲ್ಲ, ಆ ರೀಜನ್ಸ್ ಅಲ್ಲಿ ಈ ಒಂದು ಓಕ್ ತಸಾರನ್ನ ಬೆಳೀತಾರೆ. ನಾಲ್ಕನೇದಾಗಿ ಎರಿ ಸಿಲ್ಕ್. ಇದನ್ನ ಎರಾಯ್ ಸಿಲ್ಕ್ ಅಥವಾ ಎಂಡಿ ಅಂತ ಕೂಡ ಕರೆಯಲಾಗುತ್ತೆ. ಎಂಡಿ ಸಿಲ್ಕ್ ಅಂತ ಕೂಡ ಕರೆಯಲಾಗುತ್ತೆ. ಯೂಶಲಿ ಇಲ್ಲಿರುವಂತಹ ಸಿಲ್ಕ್ ವಾಮ್ಸ್ ಬಂದ್ಬಿಟ್ಟು ಕ್ಯಾಸ್ಟರ್ ಲೀವ್ಸ್ ಗಳನ್ನ ಕನ್ಸ್ಯೂಮ್ ಮಾಡ್ತವೆ. ಸೊ ಇದಿಷ್ಟು ನಮ್ಗೆ ಈ ಒಂದು ಸ್ಕೀಮ್ ಬಗ್ಗೆ ಬೇಕಾಗಿರುವಂತದ್ದು. ಎಕ್ಸಾಮ್ ಅಲ್ಲಿ ಮಿಷನ್ ಸೆಹಿಜೋರಿ ಏನಕ್ಕೆ ಇಂಪಾರ್ಟೆಂಟ್, ಯಾರು ಡೆವಲಪ್ ಮಾಡಿದರೆ, ಸಿಲ್ಕ್ ವೆರೈಟೀಸ್ ಏನೇನು, ಇದಿಷ್ಟು ಕೂಡ ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ತನಕ ಸಿಲ್ಕ್ ರಿಲೇಟೆಡ್ ಕ್ವಶನ್ಸ್ ಗಳು ಅರೈಸ್ ಆಗಿಲ್ಲ, ಈಗ ಅರೈಸ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಸೊ ಇದಿಷ್ಟು ಜೂನ್ 3ನೇ ತಾರೀಕು ಕೇಳಿರುವಂತಹ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.